ಹಾಯ್, ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಮಳೆಗಾಲ ಶುರುವಾಗಿದೆ. ಏನು ಮಳೆ ಬರ್ತಾ ಇದೆ. ಬೆಂಗಳೂರಲ್ಲಿ ಸ್ವಲ್ಪ ಮಳೆ ಕಮ್ಮಿ ಆಗಿದೆ. ಹಾಗೆ ಊರಿಗೆ ಹೊರಟಿದ್ವಿ. ಚಾರ್ಮಾಡಿ ಘಾಟು ಕ್ಲೋಸು ಹೇಳಿದರು. ಆಮೇಲೆ ಸಕಲೇಶ್ಪುರದಲ್ಲೂ ಬಿಡ್ತಾ ಇರಲಿಲ್ಲ ಅಥವಾ ಏನೋ ಗೊತ್ತಿಲ್ಲ. ಸೊ ನಾವು ಆಗುಂಬೆ ಮೇಲೆ ಹೊರಟಿದ್ವಿ. ಆಗುಂಬೆ ಘಾಟ್ ಅಂದ್ರೇ ನನಗೇನೋ ಒಂಥರ ಖುಷಿ. ಆಗುಂಬೆ ಘಾಟಲ್ಲಿ ಮಳೆಗಾಲದಲ್ಲಿ ಹೋಗೋದು ಇನ್ನೂ ತುಂಬ ಚೆನ್ನಾಗಿರುತ್ತೆ. ನನಗೆ ನನ್ನ ಚಿಕ್ಕವಳಿದ್ದಾಗ ನಾನು ಫ್ಯಾಮಿಲಿ ಜೊತೆ ಎಲ್ಲ ಹೋಗ್ತಿದ್ದೆ ಅಲ್ಲ, ಆ ನೆನಪೆಲ್ಲ ನನಗೆ ತರುತ್ತೆ. ಆದರೆ ಇವತ್ತು ನಾನು ನನ್ನ ಮಗ, ನನ್ನ ಗಂಡನ ಜೊತೆ ಹೋಗ್ತಾ ಇದ್ದೀನಿ. ನನ್ನ ಮಗನಿಗೂ ಮೇ ಬಿ ಮುಂದೆ ಅದೇ ಥರ ನೆನಪು ಬರುತ್ತಾ ಏನೋ ಗೊತ್ತಿಲ್ಲ. ನನಗೀಗ ಬರುತ್ತಲ್ಲ ಅಪ್ಪ ಅಮ್ಮನ ಜೊತೆ ಹೋಗಿದ್ದು ಆ ಥರ. ಮಲೆನಾಡು ಅಂದ್ರೇ ಏನೋ ಒಂಥರ ಪ್ರೀತಿ ನನಗೆ. ಆ ಬೆಟ್ಟ ಗುಡ್ಡಗಳ ನಡುವೆ ಆ ಹಸಿರು, ಫುಲ್ ಆಚೆ ಈಚೆ ಎರಡೂ ಸೈಡ್ ಹಸಿರು, ಮಳೆ ಬರ್ತಾ ಇರತ್ತೆ. ಎಷ್ಟು ದೂರ ನೋಡಿ ಹಸಿರು ಕಾಣಿಸ್ತಾ ಇರತ್ತೆ, ಎಷ್ಟು ಎತ್ತರ ನೋಡಿ ಹಸಿರು ಕಾಣ್ತಾ ಇರತ್ತೆ. ಅದಾದ್ಮೇಲೆ ಸ್ವಲ್ಪ ಬಿಟ್ಟು ನೀಲಿ ನೀಲಿ ಆಕಾಶ, ಅಥವಾ ಮಂಜು ತುಂಬಿದ್ರೆ ಫುಲ್ ಒಂಥರ ಬೆಳ್ಳಗೆ, ಏನೂ ಕಾಣಿಸೋದೇ ಇಲ್ಲ ಮಂಜು ಬಿಟ್ಟು. ಅಲ್ಲಲ್ಲಿ ಎಲ್ಲೆಲ್ಲೋ ಒಂದೊಂದು ಕಡೆ ಹರಿಯೋ ಜಲಪಾತದ ಸೌಂಡು ಅಥವಾ ನೀರಿದು ಜಲಪಾತ ಜರಿ ಅದರದ್ದು ವ್ಯೂ, ಅದನ್ನು ನೋಡೋಕ್ಕೆ ಏನೋ ಒಂಥರ ಪ್ರೀತಿ, ಏನೋ ಒಂಥರ ಮನಸ್ಸಿಗೆ ಹಾಯ್ ಅನಿಸುತ್ತೆ. ನಾನು ಚಿಕ್ಕವಳಿದ್ದಾಗ ಸಮ್ಮರಲ್ಲಂತೂ ಬಿಡಿ, ಎವ್ರಿ ಇಯರ್ ನಾನು ಆಗುಂಬೆ ಮೇಲೆ ನಮ್ಮ ಅಜ್ಜಿ ಮನೆಗೆ ಹೋಗಬೇಕಿತ್ತು. ಆಗುಂಬೆ ದಾಟಿನೇ ಅಲ್ಲಿಗೆ ಹೋಗ್ತಾ ಇದ್ದೆ. ಬಟ್ ಮಳೆಗಾಲದಲ್ಲಿ ನಾವು ಅಂದರೆ ಎವ್ರಿ ಇಯರ್ ಮಳೆಗಾಲದಲ್ಲಿ ಸಹ ನಾನು ನಮ್ಮ ಅಜ್ಜಿ ಮನೆಗೆ ಬರಬೇಕಾಗಿದ್ದ ಸಿಚುವೇಶನ್ ಇರ್ತಿತ್ತು. ಸೊ ಅವಾಗ ಬರಬೇಕಾದ್ರೆ ಶಾಲೆಗೆ ರಜಾ ಹಾಕಿ ಹೊರಡ್ತಿದ್ವಿ. ಅದೊಂದು ಖುಷಿ, ಶಾಲೆ ಇರಲ್ಲ 2-3 ದಿನ ಅಂತ, ಆಯಿತಾ. ಆಮೇಲೆ ಆವಾಗ ನಮ್ಮ ಹತ್ರ ಜೀಪ್ ಇತ್ತು. ಜೀಪಲ್ಲಿ ಹೋಗಬೇಕಾದ್ರೆ ಅದು ಈಗಿನ ಥರ ಎಲ್ಲ ಕ್ಲೋಸ್ಡ್ ಜೀಪ್ ಅಲ್ಲ, ಓಪನ್ ಜೀಪು. ಮಳೆ ಬಂದರೆ ಮಳೆಯೆಲ್ಲ ಒಂದು ಸ್ವಲ್ಪ ಹನಿ ಹನಿ ಬರ್ತಾಯಿತ್ತು, ಕವರ್ ಮಾಡ್ತಾ ಇದ್ರು ಅಪ್ಪ. ಬಟ್ ಸ್ಟಿಲ್ ಒಂದು ಮಳೆ ಹನಿ ಬರ್ತಾಯಿತ್ತು, ಅದರಲ್ಲಿ ಖುಷಿ ನಮಗೆ ಕಾಣಿಸ್ತಾ ಇತ್ತು. ಇವಾಗ ಮಳೆ ಎಲ್ಲ ಬಿದ್ದರೆ ಅಷ್ಟು ಖುಷಿ ಪಡಲ್ಲ, ಬಟ್ ಸಣ್ಣವಳಿದ್ದಾಗ ಅದೆಷ್ಟು ಖುಷಿ ಪಡ್ತಾಯಿದ್ದೆ. ಅದು ಎಷ್ಟು ಕತೆ ಇದೆ ಅಂತಿಲ್ಲ. ಆಮೇಲೆ ಅವಾಗ ನಮ್ಮ ಜೀಪಲ್ಲಿ ಟೇಪ್ ರೆಕಾರ್ಡ್ರ್ ಇರಲಿಲ್ಲ, ಆಯಿತಾ. ಸೊ ಆ ಜೀಪಿಗೆ ಟೇಪ್ ರೆಕಾರ್ಡ್ರೆ ನಾನು ನಮ್ಮ ಅಕ್ಕ. ಎಲ್ಲ ಹಾಡು ಬಾಯಲ್ಲಿ, ಹೂವೇ ಹೂವೇ ಇಂದ ಹಿಡಿದು ಕಾರ್ 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 ಎಲ್ಲೋಡಿ ಕಾರ್. ಅವಾಗ ಯಾವ್ಯಾವ ಹಾಡಿತ್ತು ಎಲ್ಲ ನಮಗೆ ಬಾಯಲ್ಲಿ ಫುಲ್ ಹಾಡು ಬರ್ತಿತ್ತು. ಡೈಲಿ ಟಿ ವಿಲಿ ಹಾಡು ಹಾಕ್ತಿದ್ವ, ಅದೆಲ್ಲ ಬಾಯಿಗೆ ಬರ್ತಿತ್ತು. ಜೀಪಲ್ಲಿ ಹೋಗ್ತಾ ಆ ಹಾಡನ್ನು ನಾನು ನಮ್ಮ ಅಕ್ಕ ಹಾಡ್ಕೊಂಡು ಹೋಗೋದು. ಅಪ್ಪ ಅಮ್ಮ ಏನೋ ಮಾತಾಡ್ತಿರ್ತಾರೆ, ಇಲ್ಲ ಒಂದೊಂದು ಸತಿ ಏನಂದರೆ ನಾನು ಅಮ್ಮ ಒಂದು ಟೀಮು, ಅಪ್ಪ ಅಕ್ಕ ಒಂದು ಟೀಮು, ಅಥವಾ ನಾನು ಅಪ್ಪ ಒಂದು ಟೀಮು, ಅಕ್ಕ ಅಮ್ಮ ಒಂದು ಟೀಮು, ಇಲ್ಲ ಅಪ್ಪ ಅಮ್ಮ ಒಂದು ಟೀಮು, ನಾನು ಅಕ್ಕ ಒಂದು ಟೀಮ್, ಹೀಗೆ ಒಟ್ಟು ಇಬ್ಬರಿಬ್ರು ಟೀಮ್ ಮಾಡಿಕೊಂಡು ಅಂತ್ಯಾಕ್ಷರಿ ಹಾಡ್ಕೊಂಡೆಲ್ಲ ಹೋಗ್ತಾ ಇದ್ವಿ ನಾವು. ಮತ್ತಿನ್ನೊಂದು ಖುಷಿ ಏನು ಗೊತ್ತಾ ನನಗೆ, ಆಗುಂಬೆ ದಾರಿಯಲ್ಲಿ ಹೋದರೆ ಸೋಮೇಶ್ವರದಲ್ಲಿ ಅಪ್ಪ ಯಾವಾಗಲೂ ನೀರು ದೋಸೆ ಕೊಡಿಸ್ತಿದ್ರು. ಅಲ್ಲೇ ನೀರು ದೋಸೆ ಟೇಸ್ಟ್ ನನಗೆ ಭಾರೀ ಇಷ್ಟ. ಈಗಲೂ ಅಷ್ಟೇ, ಹೋದಾಗ ಅಲ್ಲೊಂದ್ಸತಿ ನಿಲ್ಲಿಸಿ ಸೋಮೇಶ್ವರದಲ್ಲಿ ನೀರು ದೋಸೆ ತಿಂದೇ ಹೊರಡೋದು ನಾನು. ಆಮೇಲೆ ಏನು ಗೊತ್ತಾ, ಆವಾಗ ಮುಖಕ್ಕೆ ಬಡೀತಿತ್ತಲ್ಲ, ಅದೇ ಫೀಲ್ ನನಗೆ ಇವಾಗ. ಇವನ್ ಕಾರಿಗೆ ಇವಾಗೆಲ್ಲ ಹೋಗ್ತಾ ಫುಲ್ ಕ್ಲೋಸ್ ಕಾರಲ್ಲಿ ಹೋಗ್ತೀವಿ ಅಲ್ವಾ, ಆ ಕಾರ್ ಮೇಲೆ ಹನಿ ಬೀಳತ್ತಲ್ಲ, ವಾವ್ ಎಷ್ಟು ಖುಷಿ ಆಗುತ್ತೆ. ಆಮೇಲೆ ಒಂದೇ ಸತಿ ಮಂಜು ಫುಲ್ ಕವರ್ ಆಗುತ್ತೆ, ಏನು ಕಾಣಿಸ್ತಿಲ್ಲ ಅಂತ ಹೋಗ್ಬೇಕಾದ್ರೆ ಮಂಜು ಸ್ವಲ್ಪ ಕ್ಲಿಯರ್ ಆಗ್ತಾ ಬರುತ್ತೆ. ಇಲ್ಲ ಆ ಮಂಜು ನಡುವೆ ಒಂದು ಯಾವುದೋ ಲೈಟ್ ಹಾಕೊಂಡು ಮಿಣಕಿ ಮಿಣಕಿ ಲೈಟ್ ಹಾಕೊಂಡು ಒಂದು ಗಾಡಿ ಬರುತ್ತೆ. ಅದೆಲ್ಲ ಎಷ್ಟು ಖುಷಿ ಅಲ್ವಾ ಒಂಥರ ನೋಡೋಕ್ಕೆ. ಆ ಖುಷಿ, ಆ ನೆಮ್ಮದಿ ಅನ್ನೋದು ಈ ಪೇಟೆಗಳಲ್ಲಿ ಸಿಗಲ್ಲ. ಈ ಪೇಟೆ ಲೈಫೇ ಬೇರೆ. ಅದಕ್ಕೆ ಹೇಳೋದು, ಮಲ್ನಾಡ್ ಏನೇ ಹೇಳಿ, ಆಗುಂಬೆ ಅಂದ ತಕ್ಷಣ ಆ ಬೆಟ್ಟ ಗುಡ್ಡ ಎಲ್ಲ ಕಣ್ಮುಂದೆ ಬಂದ್ಬಿಡೋದು, ಹಸಿರು ಫಸ್ಟ್ ಬರೋದು, ಆಮೇಲೆ ಮಳೆ. ಮತ್ತಿನ್ನೊಂದು ಆ ವ್ಯೂ ಪಾಯಿಂಟ್ ಇದೆಯಲ್ಲ, ವ್ಯೂ ಪಾಯಿಂಟಲ್ಲಿ ನಿಂತ್ಕೊಂಡು ಪೈನಾಪಲ್ ತಿನ್ನೋಕ್ಕೆ ನಂಗೆ ತುಂಬ ಇಷ್ಟ.
ಉಪ್ಪು ಖಾರ ಹಾಕೊಂಡು ಆ ಚಳಿಗೆ ಪೈನಾಪಲ್ ತಿಂತಿದ್ರೆ ವಾವ್ ಅನ್ಸುತ್ತೆ. ಅಯ್ಯೋ ಈಗಲೂ ತಿನ್ನೋಣ ತಿನ್ನೋಣ ಅನ್ಸುತ್ತೆ, ಅಷ್ಟು ರುಚಿ. ಬೇರೆ ಎಲ್ಲೂ ನನಗೆ ಮಳೆ ಅಷ್ಟು ಖುಷಿ ಕೊಡುತ್ತಾ ಇಲ್ವೋ ಗೊತ್ತಿಲ್ಲ, ಅಥವಾ ಅಷ್ಟು ನೆನಪು ತರಿಸುತ್ತಾ ಇಲ್ವೋ ಗೊತ್ತಿಲ್ಲ. ಆಗುಂಬೆ ಮಳೆ ಮಾತ್ರ ನನಗೆ ತುಂಬ ನೆನಪನ್ನು ತರಿಸುತ್ತೆ. ಹಾಂ, ಈ ಹಾಡು ಕೇಳಿದ್ದೀರಾ? ಆಗುಂಬೆಯ ಪ್ರೇಮ ಸಂಜೆಯ, ಎಷ್ಟು ಚೆನ್ನಾಗಿ ಹಾಡಿದಾರಲ್ಲ ಆ ಹಾಡನ್ನ. ಆದರೆ ಮತ್ತು ಆಗುಂಬೆನ ಎಷ್ಟು ಚೆನ್ನಾಗಿ ತೋರಿಸಿದೆ. ಈಗಿನ ಮೂವಿಲೆಲ್ಲ ನಮ್ಮ ಕರ್ನಾಟಕನ ಸರಿ ತೋರಿಸೋದೇ ಇಲ್ಲ ಅನ್ಸತ್ತೆ ನನಗೆ. ಬರೀ ಫಾರಿನ್ ಡೆಸ್ಟಿನೇಷನಿಗೆಲ್ಲ ಹೋಗ್ಬಿಡ್ತಾರೆ. ಅವಾಗ ಹಳೇ ಮೂವೀಸಲ್ಲಿ ನೋಡಿ ಆಗುಂಬೆ, ಕುದುರೆಮುಖ, ಇವು ಏನು ಚೆನ್ನಾಗಿ ತೋರಿಸಿದಾರೆ ಒಂದೊಂದು ಜಾಗನು. ಇವಾಗೆಲ್ಲ ನೆನಪದೆಲ್ಲ ಅಲ್ವಾ? ಎಷ್ಟು 14-13 ಟರ್ನ್ ಇರಬೇಕಲ್ಲಿ ಕರುಸ್ ರೋಡು. ಆ ಪ್ರತಿಯೊಂದು ಕರು ಎಷ್ಟು ಕತೆ ಹೇಳ್ಬೋದಲ್ಲ. ಅಲ್ಲಿರೋ ಕಲ್ಗಳು, ಮರಗಳು, ಎಷ್ಟು ಕತೆ, ಎಷ್ಟು ಜನರು ನೋಡ್ತಾ ಇರುತ್ತದು. ಆಮೇಲೆ ಅಲ್ಲದ್ದು ಇಲ್ಲೊಂದು ಓಡಾಡೋ ಮಂಗಗಳು ಅಲ್ಲಿ. ಏನ್ ಚೆನ್ನಾಗಿರುತ್ತ ಲೈಫ್ ಒಂಥರ. ಆಗುಂಬೆ ಅಂದ ತಕ್ಷಣ ನಂಗೆ ನಮ್ಮ ಅಜ್ಜಿನೂ ನೆನಪಾಗ್ತಾರೆ. ಯಾಕಂದ್ರೆ ಹೋಗ್ತಿದ್ದ ಅಜ್ಜಿ ಮನೆಗಲ್ಲ, ಅಲ್ಲಿ ನಮ್ಮ ಅಜ್ಜಿ ಮನೆಗೆ ಬಂದರೆ ಮಜ್ಜಿಗೆ ಯಾವಾಗಲೂ ರೆಡಿ ಮಾಡಿರ್ತಿದ್ರು. ಆಮೇಲೆ ನಿಂಬೆಹಣ್ಣಿಂದು ಜ್ಯೂಸು ಎವ್ರಿ ಟೈಮ್ ರೆಡಿ ಇರ್ತಿತ್ತಲ್ಲಿ. ಆಮೇಲೆ ಈ ಮಳೆಗಾಲದಲ್ಲಿ ಮಾವಿನಕಾಯಿನೆಲ್ಲ ಏನು ಮಾಡೋರು ಅಂದರೆ, ಅದೊಂದು ನೀರು ಮಾವಿನಕಾಯಿ ಅಂತ ಬರುತ್ತಾಯ್ತಾ, ಅದನ್ನ ನೀರಿಗೆ ಹಾಕಿ ಇಡ್ತಾರೆ. ಅದು ಹಾಳಾಗಲ್ಲ, ಅದಕ್ಕೆ ಅಂದರೆ ಚುರುಪ್ಪೆಲ್ಲ ಹಾಕಿ ಅದು ಹೆಂಗೋ ಮಾಡಿ ಇಡ್ತಾರೆ. ನಂಗೆ ಗೊತ್ತಿಲ್ಲ ಹೆಂಗೇನು, ಕಲಿಬೇಕಿತ್ತು ನಮ್ಮ ಅಜ್ಜಿ ಹತ್ರ. ಬಟ್ ಇವಾಗ ಆಗಲ್ಲ ಬಿಡಿ. ನಮ್ಮ ಅಜ್ಜಿ ಮಾಡಿಡ್ತಾ ಇದ್ರು, ಅದ್ರದ್ದೊಂದು ಗೊಜ್ಜು ಮಾಡಿಕೊಡ್ತಿದ್ರು. ಇದುವರೆಗೂ ಆ ಟೇಸ್ಟ್ ನನಗೆ ಬೇರೆ ಎಲ್ಲೂ ಸಿಗಲಿಲ್ಲ, ಅಷ್ಟು ರುಚಿಯಾಗಿ ಮಾಡಿಕೊಡ್ತಿದ್ರು ನಮ್ಮ ಅಜ್ಜಿ ಅದು ಮಾವಿನಕಾಯಿ ಗೊಜ್ಜನ್ನ. ಆಮೇಲೆ ಪ್ರತಿ ಸತಿ ನನಗಿಷ್ಟ ಅಂತ ಅಮ್ಮನ ಹತ್ರನೂ ಕೊಟ್ಟು ಕಳಿಸ್ತಿದ್ರು ಅದನ್ನು. ಆಮೇಲೆ ಅಜ್ಜಿ ಹಾಕೋ ಉಪ್ಪಿನಕಾಯಿ, ನಾನು ಉಪ್ಪಿನಕಾಯಿನ ಅಷ್ಟು ಇಷ್ಟಪಟ್ಟು ತಿನ್ನಲ್ಲ. ಬಟ್ ಉಪ್ಪಿನಕಾಯಿಗೆ ಅಂತ ಹಾಕೋಕ್ಕೆ ಆ ಮಿಡಿಗಳನ್ನೆಲ್ಲ ಉಪ್ಪು ನೀರಲ್ಲಿ ಹಾಕಿರ್ತಿದ್ರಲ್ಲ, ನಮ್ಮ ಅಜ್ಜಿ ಅದನ್ನು ಕೊಡೋರು ನಮಗೆ ತಿನ್ನೋಕ್ಕೆ. ಅದು ತಿನ್ನೋಕ್ಕೊಂಥರ ಚೆನ್ನಾಗಿರ್ತಿತ್ತು. ಆಮೇಲೆ ಏನೋ ಒಂಥರ ಈ ನಾವು ಸಣ್ಣಕ್ಕಿದ್ದಾಗ ಅನ್ನೋ ಕಥೆನ ಹೇಳಕ್ಕೆ ಶುರು ಮಾಡಿದ್ರೆ ಎಷ್ಟು ನೆನಪು ಬರುತ್ತೆ ಅಂದರೆ, ಎಲ್ಲ ನೆನಪುಗಳು ಒಂಥರ ಮೈಂಡಲ್ಲಿ ಕ್ಲಾಶಸ್ ಆಗಿ ಏನು ಮಾತಾಡಬೇಕು ಅಂತಲೂ ಗೊತ್ತಾಗಲ್ಲ. ಅದೊಂಥರ ಬೇರೆ ಫೀಲಿಂಗಿಗೆ ಹೋಗ್ಬಿಡ್ತೀವಲ್ಲ. ಈಗ ಪ್ರತಿ ಸತಿ ನಾನು ನನ್ನ ಗಂಡ ಮತ್ತು ಮಗನ ಜೊತೆ ಆ ರೋಡಲ್ಲಿ ಹೋಗ್ಬೇಕಾದ್ರೆ ಯಾವಾಗಲೂ ಏನಾರೊಂದು ಸಣ್ಣಕ್ಕಿದ್ದಾಗ ನಾನು ಹೋಗ್ಬೇಕಾದ್ರೆ ಏನಾರು ಒಂದು ಕತೆ ನೆನಪು ಬರುತ್ತಲ್ಲ, ಏನಾರು ಒಂದು ಇನ್ಸಿಡೆಂಟ್ ನಡೆದಿರುತ್ತಲ್ಲ, ಅದನ್ನೆಲ್ಲ ಹೇಳ್ತಾ ಇರ್ತೀನಿ ಅವರಿಗೆ. ಹಿಂಗಾಗಿತ್ತು, ಹಾಗಾಗಿತ್ತು, ನಾನಲ್ಲಿ ಹೋಗ್ತಿದ್ದೆ, ಇಲ್ಲಿ ಬರ್ತಿದ್ದೆ, ಅಜ್ಜಿ ಹಂಗೆ ಮಾಡೋರು, ನಾನು ನಮ್ಮಮ್ಮ ನಮ್ಮಪ್ಪ ನಮ್ಮ ಅಕ್ಕ ಹಿಂಗೆ ಹೋಗ್ತಾಯಿದ್ವಿ. ಈ ಹಾಡೆಲ್ಲ ನಾನು ನಮ್ಮ ಅಕ್ಕ ಹೇಳ್ತಿದ್ವಿ. ಈಗಿನ ಹಾಡುಗಳು ಬಾಯಿಗೆ ಬರೋದೇ ಇಲ್ಲ ಬಿಡಿ. ಬಟ್ ಅವಾಗಿನ ಹಾಡುಗಳೆಲ್ಲ ಎಷ್ಟು ಬಾಯಲ್ಲಿರ್ತಿತ್ತು. ಇವಾಗ ಅಂತ್ಯಾಕ್ಷರಿ ಆಡೋಕ್ಕೆ ಹೋದರೂ ಯಾವ ಹಾಡೋ ನೆನಪು ಬರಲ್ಲ, ಏನೊಂದು ಲಿಮಿಟೆಡ್ ಸಾಂಗ್ಸ್, ಆಮೇಲೆ ಮರ್ತೋಗ್ಬಿಡೋದು. ಅವಾಗ ಇನ್ನೊಬ್ರನ್ನ ಸೋಲ್ಸೋ ತನಕ ನಾವು ಬಿಡ್ತಾನೆ ಇರಲಿಲ್ಲ, ಅಷ್ಟು ಹಾಡು ನೆನಪಿರ್ತಾ ಇತ್ತು ನಮಗೆಲ್ಲ. ಖುಷಿ ಒಂಥರ. ಆ ಖುಷಿಗೆ ಏನು ಹೇಳಬೇಕು ಅಂತನೂ ಗೊತ್ತಾಗ್ತಿಲ್ಲ ಒಂಥರ. ಅಂದರೆ ಸ್ಪ್ಯಾನ್ ಆಫ್ ಒಂದೇನು 10-15-16 ಇಯರ್ಸಲ್ಲಿ, ಆಯ್ತು ಒಂದು 20 ಇಯರ್ಸ್ ಅಂತಾನೆ ಅಂದ್ಕೊಳ್ಳಿ, ಹಾಡ್ತಿದ್ದಿದ್ದು ಹಾಡಿನ ಜಾಗದಲ್ಲಿ ಈಗ ಟೇಪ್ ರೆಕಾರ್ಡ್ ಬಂದಿದೆ. ಯಾವ ಹಾಡು ಹಾಕ್ತೀವಿ ಆ ಹಾಡು ಬರ್ತಾ ಇರುತ್ತೆ. ಈಗ ಚೆನ್ನಾಗಿಲ್ಲ ಅಂತಲ್ಲ ಈ ಫೀಲಿಂಗು, ಈಗದ ಫೀಲಿಂಗ್ ಇವಾಗ ಚೆನ್ನಾಗಿದೆ. ಬಟ್ ಆ ಫೀಲಿಂಗ್ ಅಷ್ಟು ಇವಾಗ ಬರತ್ತಾ ಗೊತ್ತಿಲ್ಲ. ಅವಾಗ ಏನೋ ಜವಾಬ್ದಾರಿ ಇರಲಿಲ್ಲ, ಏನೋ ಹುಡುಗಾಟಿಕೆ, ಮೈಂಡಲ್ಲಿ ಏನೋ ಸ್ಟ್ರೆಸ್ ಇರಲಿಲ್ಲ.
ಖುಷಿ ಆಗತ್ತೆ ನೆನೆಸ್ಕೊಂಡ್ರೆ. ಇವಾಗ ಎಷ್ಟು ಚೆನ್ನಾಗಿತ್ತಲ್ಲ ಆವಾಗ. ನಾವು ಸಣ್ಣವರಿದ್ದಾಗ ಅಯ್ಯೋ ಯಾವಾಗ ದೊಡ್ಡವರಾಗ್ತೀವಿ, ಯಾವಾಗ ಕೆಲಸ ಮಾಡ್ತೀವಿ, ಯಾವಾಗ ದುಡಿತೀವಿ ಅಂತ ಕಾಯ್ತಾ ಇದ್ವಿ. ಇವಾಗ ಅಯ್ಯೋ ಆ ಲೈಫೇ ಚೆನ್ನಾಗಿತ್ತಲ್ಲ, ಶಾಲೆಗೆ ರಜೆ ಹಾಕಿ ಬರೋದ್ರಲ್ಲಿ ಎಷ್ಟು ಖುಷಿ ಇತ್ತು. ಇವಾಗ ಕೆಲಸದಿಂದ ರಜೆ ಹಾಕಿ ಬಂದರೂ ಅಷ್ಟು ಖುಷಿ ಬರುತ್ತಾ ಇಲ್ವಾ ಗೊತ್ತಿಲ್ಲ. ಬಟ್ ಆ ಶಾಲೆಗೆ ರಜಾ ಹಾಕಿ ಬರೋದ್ರಲ್ಲಿ ಖುಷಿ ಇತ್ತು. ಲೀವ್ ಲೆಟರ್ಸ್ ಎಲ್ಲ ಬರ್ಕೊಂಡು ಹೋಗಿ ಅಪ್ಪ ಅಮ್ಮನ ಸೈನ್ ಹಾಕ್ಸ್ಕೊಂಡು ಹೋಗಿ ಟೀಚರಿಗೆ ಕೊಟ್ಟು ನಾವು ನಾಳೆ ಬರಲ್ಲ ಅಂತ ಹೇಳೋದು. ಫ್ರೆಂಡ್ಸ್ ಹತ್ರ ಎಲ್ಲ ಹೇಳೋದು, ನಾವು ಊರಿಗೆ ಹೋಗ್ತಾ ಇದ್ದೀನಿ, ನಾನು ಊರಿಗೆ ಹೋಗ್ತಾ ಇದ್ದೀನಿ ಅಂತ. ಚೆನ್ನಾಗಿತ್ತು ಲೈಫು. ಅಂದರೆ ಈಗ ಚೆನ್ನಾಗಿಲ್ಲ ಅಂತಲ್ಲ, ಈಗದ್ದು ಚೆನ್ನಾಗಿದೆ. ಬಟ್ ಹೇಳ್ತಾರಲ್ಲ, ಹಳೆ ನೆನಪಿಸ್ಕೊಂಡಾಗ ಖುಷಿಯಾಗಿರುತ್ತೆ. ಅದಕ್ಕೆ ರೀಸನ್ ಏನು ಗೊತ್ತಾ? ನಾವು ಇವಾಗನ್ನ ಈ ಕ್ಷಣನ ನಾವು ಹ್ಯಾಪಿಯಾಗಿ ಕಳೆದ್ರೆ, ಒಂದು ಹ್ಯಾಪಿ ಮೂಮೆಂಟ್ ಆದರೆ ನಮ್ಮದು, ಮುಂದೆ ಇನ್ಯಾವತ್ತೋ ಕುತ್ಕೊಂಡು ನಾನು ಮಾತಾಡ್ಬೋದಲ್ವ. ಯೋಚನೆ ಮಾಡಿದಾಗಲೂ ನಾನು 30 ಇಯರ್ಸಲ್ಲಿ ಹಿಂಗೆ ಮಾಡ್ತಿದ್ದೆ ಅಲ್ಲ, ಏನು ಖುಷಿಯಾಗಿರ್ತಿತ್ತಲ್ಲ ಆಗಂತ ಅನ್ಸುತ್ತೆ. ಅಂದರೆ ಲಿಟ್ರಲಿ ನಾನು ನನ್ನ ಬಾಲ್ಯನೇ ಎಂಜಾಯ್ ಮಾಡಿದ್ದೀನಿ. ಅದಕ್ಕೆ ಇವಾಗ ನಾನು ಇಷ್ಟು ಖುಷಿಯಾಗಿ ಮಾತಾಡ್ತೀನಿ. ಮಾತಾಡೋಕೆ ಹೋಗ್ತಿಲ್ಲ, ಅಷ್ಟು ಖುಷಿ ಆಗ್ತಾಯಿದೆ ನನಗೆ. ಸೊ ನನಗೆ ಅನ್ಸೋದೇ, ಈ ಕ್ಷಣ ಅನ್ನೋದು ಇಂಪಾರ್ಟೆಂಟ್. ಈ ಕ್ಷಣ ನಾವು ಎಂಜಾಯ್ ಮಾಡಿದರೆ, ಟೆಕ್ನಾಲಜಿ ಬಂದಿದೆ, ಇಂಪ್ರೂವ್ ಆಗಿದೆ, ಬದುಕೋ ರೀತಿ ಬದಲಾಗಿದೆ, ಭಾವನೆಗಳು ಬದಲಾಗಿದೆ, ಏನೇ ಇರ್ಬೋದು. ಬಟ್ ಈಗ ನಾವು ಹೊಂದ್ಕೊಂಡು ಅದರಲ್ಲಿ ನಮ್ಮ ಖುಷಿನ ಕಂಡ್ಕೊಂಡು ನಾವು ಬದುಕಿದ್ರೆ, ನೆಕ್ಸ್ಟ್ 30 ಇಯರ್ಸ್ ಬಿಟ್ಟು, ಅಂದರೆ ಒಂದು 60-70 ಇಯರ್ಸ್ ಆದಾಗಲೂ ನಾನು ಕುತ್ಕೊಂಡು ಹಿಂದೆ 30 ಇಯರ್ಸಲ್ಲಿ ನಾನು ಹೀಗಿದ್ದೆ, ಈ ಥರ ಮಾಡ್ತಿದ್ದೆ ಅಂತ ಮಾತಾಡೋಕ್ಕೂ ಒಂದು ಖುಷಿಯಾಗಿರೋ ವಿಷಯ ಸಿಗುತ್ತೆ. ಯಾವಾಗಲೂ ಅಷ್ಟೇ, ನಾವು ಈ ಕ್ಷಣ ಅನ್ನೋದನ್ನು ನಾವು ಎಂಜಾಯ್ ಮಾಡಬೇಕು. ಅದನ್ನೇ ಈ ಸತಿ ನಾನು ಆಗುಂಬೆ ಘಾಟಿಲಿ ಇಳಿಬೇಕಾದ್ರೆ ಅದನ್ನೇ ಅಂದ್ಕೊಳ್ತಾ ಇದ್ದೆ ಮನಸ್ಸಲ್ಲಿ. ಆಮೇಲೆ ಅಲ್ಲಿ ಇಳಿಬೇಕಾದ್ರೆ ಒಂದು ಕರ್ವ್ಸ್ ಇರುತ್ತಲ್ಲ, ಒಂಥರ ನಮ್ಮ ಲೈಫ್ ಇದ್ದಂಗೆ. ಕೆಲವೊಂದು ಸತಿ ಅಪ್ ಇರುತ್ತೆ, ಕೆಲವೊಂದು ಸತಿ ಡೌನ್ ಇರುತ್ತೆ, ಒಂಚೂರು ಮುಂದೆ ಹೋಗಿ ಸಡನ್ ಕರ್ವ್ ಬರುತ್ತೆ. ಏನೋ ಅಂದರೆ ಲೈಫಲ್ಲೂ ಹಾಗೆ ಏನೋ ಒಂದು ಇನ್ಸಿಡೆಂಟ್ ಬಂದ್ಬಿಡುತ್ತೆ, ಅದರಿಂದ ನಾವೇನೋ ಚೇಂಜ್ ಆಗ್ತೀವಿ, ಏನೋ ಆಗತ್ತೆ. ಒಳ್ಳೆಯಕ್ಕೂ ಇರ್ಬೋದು ಅಥವಾ ಕೆಟ್ಟದ್ದು ಇರ್ಬೋದು. ಕೆಟ್ಟದ್ರಿಂದ ಮುಂದೆ ಒಳ್ಳೆಯದು ಆಗ್ಬೋದು, ಒಳ್ಳೆಯದ್ರಿಂದ ಮುಂದೆ ಕೆಟ್ಟದ್ದು ಆಗ್ಬೋದು, ಏನೋ ಗೊತ್ತಿಲ್ಲ ನಮಗೆ. ಬಟ್ ಅಂದ್ಕೊಂಡಿರೋದೇನೆಂದರೆ, ಈ ಮೂಮೆಂಟನ್ನು, ಈ ಕ್ಷಣಕ್ಕೆ ಅದು ಏನು ಬರುತ್ತೆ, ಹೇಗೆ ಇರಲಿ, ಅದನ್ನು ನಾನು ಎಂಜಾಯ್ ಮಾಡ್ತಾ ಹೋಗಬೇಕು. ಬಾಯಲ್ಲಿ ಹೇಳ್ದಷ್ಟು ಸುಲಭ ಅಲ್ಲ ಅಂತಲೂ ನನಗೆ ಗೊತ್ತು. ನಾವು ಬಾಯಲ್ಲಿ ಏನು ಬೇಕಾದ್ರೂ ಹೇಳ್ಬೋದು, ಟೆನ್ಷನ್ ಏನು ಮಾಡೋದು ಬೇಡ, ಆರಾಮ್ಸೆ ಇರಬೇಕು. ಬಟ್ ಲೈಫ್ ಹಂಗಿಲ್ಲ. ಬಟ್ ಇದ್ದಿದ್ರಲ್ಲಿ ಟೆನ್ಷನ್ಗಳ ಮಧ್ಯೆನೂ ಬದುಕನ್ನು ಬದುಕಬೇಕು. ನಾವು ಬದುಕನ್ನು ಕಳಿಬಾರ್ದು. ನಾನು ಬದುಕನ್ನು ಬದುಕಿದ್ದೀನಿ ಅನ್ಬೇಕು ಯಾವತ್ತೂ. ನನ್ನ ಬದುಕು ಹಿಂಗೆ ಕಳೆದಿದ್ದೀನಿ ಅಂದರೆ ಕಳೆದು ಹೋಯ್ತದು. ಬಟ್ ನಾನು ಬದುಕಿದ್ದೀನಿ ಅಂದರೆ ಅಲ್ಲಿ ಜೀವಿಸಿದ್ದೀನಿ, ನಾನು ಅಲ್ಲಿದ್ದೀನಿ, ಈಗಲೂ ನನಗೆ ಆ ನೆನಪಿದೆ ಅನ್ನೋದಿರಬೇಕು ಅಂತ ನನ್ನ ಭಾವನೆ. ಒಬ್ರೊಬ್ರು ಒಂಥರ ಇರುತ್ತೆ ಬಿಡಿ. ಸೊ ಏನೋ ಹೇಳಕ್ಕೆ ಹೊರಟಿದ್ದೆ, ಏನೋ ಹೇಳಿದೆ, ಏನು ಹೇಳಬೇಕು ಅಂದ್ಕೊಂಡಿದ್ದೆ ಅದನ್ನು ಹೇಳಿದ್ದೀನ ಇಲ್ವಾ ಅಂತಲೂ ಗೊತ್ತಿಲ್ಲ. ಯಾಕಂದರೆ ಆ ಗೊಂಬೆ ಇದರಲ್ಲಿ ನಾನೆಲ್ಲೋ ಕಳೆದು ಹೋಗ್ಬಿಟ್ಟೆ ಅನಿಸುತ್ತೆ. ನೀವೇನಾದ್ರು ಆಗುಂಬೆಗೆ ಹೋಗಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹಿಂಗೆ, ಅಥವಾ ನಿಮ್ದು ಯಾವ್ದಾದ್ರು ಮೆಮೊರೀಸ್ ಇದ್ದರೆ ಶೇರ್ ಮಾಡ್ಕೊಳ್ಳಿ. ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನಗದು ತುಂಬ ಹೆಲ್ಪ್ ಮಾಡುತ್ತೆ. ನಿಮ್ಮದು ಒಂದು ಲೈಕು ನನಗೆ ಮೋಟಿವೇಶನ್ ಕೊಡುತ್ತೆ. ನಿಮ್ಮದು ಒಂದು ಕಮೆಂಟು, ಒಂದು ಶೇರು ನನ್ನ ಇನ್ನೊಬ್ರಿಗೆ ಯಾರಿಗೋ ನನ್ನ ಅಕೌಂಟ್ನ ರೆಕಮೆಂಡ್ ಮಾಡುತ್ತೆ ಯೂಟ್ಯೂಬು, ನನ್ನ ಚಾನಲ್ನ. ಸೊ ಇಷ್ಟು ಹೇಳ್ತಾ ಇವತ್ತಿಗೆ ಬಾಯ್ ಬಾಯ್. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೊಂದ್ಸತಿ ಸಿಗೋಣ. ಬಾಯ್ ಬಾಯ್.